ಗೈಸ್, ನಂದು ಬ್ರೇಕ್ಫಾಸ್ಟ್ ಇವತ್ತು ಉಪ್ಪಿಟ್ಟು ವಿತ್ ಕ್ಯಾರೆಟ್, ಸ್ವಲ್ಪ ಕ್ಯಾರೆಟ್ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ವಿತ್ ಮತ್ತು ಇದು ಬೀನ್ಸ್ ಎಲ್ಲ ತೊಗೊಂಡಿದ್ದೀನಿ, ಸ್ವಲ್ಪ ಸಾಂಬಾರು, ಹಾಗೆ ಮೊಟ್ಟೆ ಕೂಡ ಬಾಯ್ಲ್ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದೆ ಪೆಟ್ರೋಲ್ ಬಂಕಿಗೆ. ಪೆಟ್ರೋಲ್ ಬಂಪಲ್ಲಿ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಮೆಡಿಕಲ್ ಹತ್ರ ಒಬ್ರು ಸಿಕ್ಕಿದ್ರು. ಎಲ್ಲರ ಹತ್ರನೂ ದುಡ್ಡು ಕೇಳ್ತಾ ಇದ್ರು. ಅವ್ರನ್ನ ಕರೆದು ಮಾತಾಡ್ಸ್ದೆ. ನಾನು ಕರೆದು ಅವ್ರನ್ನ ಕೇಳಿದಾಗ ಅವ್ರು ಕೇಳಿದೊಂದೇ ಏನಾದ್ರು ತಿನ್ನಕ್ ಕೊಡ್ಸಿ ಅಂತ. ಅವ್ರು ಕೇಳ್ಬೇಕಾದ್ರೆ ತುಂಬಾನೇ ಬೇಜಾರಾಯ್ತು. ಒಂದು ತುತ್ತು ಅನ್ನಕ್ಕೂ ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂತ ಗೊತ್ತಾಯ್ತು. ಬನ್ನಿ ತಿಂಡಿ ಏನಾದ್ರು ಇದೆಯಾ ನೋಡೋಣ. ತಿಂಡಿ ಕೊಡಿಸ್ತೀನಿ ಅಂದೆ. ಸೊ ಫೈನಲಿ ತಿಂಡಿ ತಗೊಂಡೋಗಿ ನೋಡೋಣ ಏನಿದೆ. ಅವರಿಗೆ ಅಲ್ಲಿಂದ ತಿಂಡಿ ಎಲ್ಲ ಕೊಟ್ಟು ನಾನು ಹೊರಟಿದ್ದೆ ಹೊಳೆ ಮೇಲೆ ಸ್ವಲ್ಪ ಚೈನಾ ಇಲ್ಬೇಕಿತ್ತು. ಮುಂಚೆ ಎಲ್ಲ ತುಂಬಾನೇ ಕ್ರೌಡ್ ತುಂಬಾನೇ ಕಡಿಮೆ ಇತ್ತು. ಇವಾಗಂತೂ ಭಾನುವಾರನು ತುಂಬಾನೇ ಕ್ರೌಡ್ ಇರ್ತಿದೆ. ನಮ್ಮ ಬೇಲೂರಲ್ಲಂತೂ ತುಂಬಾನೇ ಟೂರಿಸ್ಟ್ ಗಳು ಬರ್ತಾ ಇದಾರೆ. ಇದೇ ತರ ವಿಸಿಟ್ ಮಾಡ್ತಾ ಇರಿ, ಬಟ್ ಯಾವುದೇ ರೀತಿ ಹಾನಿ ಏನು ಮಾಡಬೇಡಿ. ಔಟ್ಸೈಡ್ ಪ್ಲಾಸ್ಟಿಕ್ ನೆಲ್ಲ ಥ್ರೋ ಮಾಡಬೇಡಿ. ಎಲ್ಲರಿಗೂ ಹೇಳೋದೊಂದೇ, ಕೇರ್ಫುಲ್ ಆಗಿ ಬಂದು ಕೇರ್ಫುಲ್ ಆಗಿ ಹೋಗಿ ಅಷ್ಟೇ. ಅಲ್ಲಿಂದ ಹಾಗೆ ಮುಂದೆ ಬರ್ತಾ ರೋಡಲ್ಲಿ ಕಿತ್ಲೆಹಣ್ಣು ಕೂಡ ಮಾರ್ತಾ ಇದ್ರು. ಈಗಂತೂ ಕಿತ್ಲೆಹಣ್ಣು ಸೀಸನ್ ಆಗಿದೆಯೋ ಏನೋ ಗೊತ್ತಿಲ್ಲ. ಕಿತ್ಲೆಹಣ್ಣು ಅಂತೂ ತುಂಬಾನೇ ಸಿಗ್ತಾ ಇದೆ. 100 ರೂಪಾಯಿಗೆ 1/4 kg ಅಂತೆ. ಸೊ ಕಿತ್ಲೆಹಣ್ಣೆಲ್ಲ ತಗೊಂಡು ನಾನು ಅಲ್ಲಿಂದ ಹೊರಟಿದೆ ನಮ್ಮ ಮನೆ ಕಡೆ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.